ಹಲೋ ಟ್ರೇಡರ್ಸ್, ನಮಸ್ತೆ. ನಾವು ಪಾರ್ಟ್ 1 ವಿಡಿಯೋ ಮಾಡಿದ್ವಿ. ಪಾರ್ಟ್ 2 ಅಲ್ಲಿ IPO ಅನಾಲಿಸಿಸ್ ಅಂದ್ರೆ ಒಂದು ಕಂಪ್ನಿ ಹೇಗೆ ಅನಾಲಿಸಿಸ್ ಮಾಡಬೇಕು, IPO ಲಿಸ್ಟ್ ಆಗುತ್ತಲ್ವಾ, ಆ ಕಂಪ್ನಿ ಹೇಗೆ ಚೂಸ್ ಮಾಡೋದು, ಆ ಕಂಪ್ನಿ ಹೇಗೆ ತಗೋಬೇಕಂತ ಒಂದು ಡೀಟೇಲ್ಸ್ ಆಗಿ ನೋಡೋಣ. IPO ಅನಾಲಿಸಿಸ್ ಅಂದ್ರೆ ನಾವು 4 ಸ್ಟೆಪ್ಸ್ ನೋಡ್ತೀವಿ ಇಲ್ಲಿ. ಒಂದು ಇಂಡಸ್ಟ್ರಿ ಚೆಕ್ ಮಾಡಬೇಕು, ಒಂದು ರೀಸನ್ಸ್, ಯಾವ ರೀಸನ್ಗೋಸ್ಕರ ಬರ್ತಾ ಇದೆ. ಸೊ ಇದರಲ್ಲಿ ರೀಸನ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ಫ್ರೆಶ್ ಇಶ್ಯೂ ಇದೆ, ಒಂದು ಆಫರ್ ಫಾರ್ ಸೇಲ್. ಇದು ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಡೆಪ್ಟ್ ಹೇಗಿದೆ ಎಲ್ಲ ಚೆಕ್ ಮಾಡಬೇಕು. ಪೀರ್ಸ್ ಅಂದ್ರೆ ಕಾಂಪಿಟೇಟರ್ ಯಾರ್ಯಾರು ಇದಾರಂತ. ಸೊ ಒನ್ ಬೈ ಒನ್ ಚೆಕ್ ಮಾಡೋಣ, ಇದನ್ನ ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಫ್ರೆಶ್ ಇಶ್ಯೂ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಫ್ರೆಶ್ ಇಶ್ಯೂ ಅಂತಂದ್ರೆ ಒಂದು ಕಂಪ್ನಿ ನೇವ್ ಶೇರ್ ರೈಸ್ ಮಾಡುತ್ತೆ, ಅದು ಪಬ್ಲಿಕ್ಕಿಗೆ ಎಷ್ಟಂದ್ರೆ ಒಂದು 100 2000 ಯಾವ ತರ ಅಂದ್ರೆ ಯಾವ ಅಂದ್ರೆ ಈ ಫ್ರೆಶ್ ಇಶ್ಯೂ ಏನಪ್ಪಾ ಅಂತಂದ್ರೆ ಇದಕ್ ಫ್ರೆಶ್ ಇಶ್ಯೂದಲ್ಲಿ ಶೇರ್ ಮಾಡ್ತಕ್ಕಂಥ, ನಾವು ಬೈ ಮಾಡಿರ್ತಕ್ಕಂಥ ಶೇರು ಕಂಪ್ನಿಗೂ ಹೋಗುತ್ತೆ. ಇದು ಕಂಪ್ನಿಗೆ ಯೂಸ್ ಆಗುತ್ತೆ. ಕಂಪ್ನಿಗೆ ಹೇಗೆ ಯೂಸ್ ಆಗುತ್ತಪ್ಪ ಅಂದ್ರೆ ಆ ಬಿಸ್ನೆಸ್ ಎಕ್ಸ್ಪೆನ್ಸಿವ್, ಡೆಪ್ಟು, ಮತ್ತೆ ಅದು ಬೇರೆ ಬೇರೆ ಆಪರೇಷನ್ಸ್ಗೆ ಯೂಸ್ ಮಾಡ್ಬೋದು. ಫ್ರೆಶ್ ಇಶ್ಯೂ ನಾವು ಶೇರ್ ಬೈ ಮಾಡಿದ್ರೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಒಂದು ಕಂಪ್ನಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಂದು ಕಂಪ್ನಿ 1000 ಶೇರ್ಸ್ ಇದೆ, ಹೊಸ ಶೇರುಗಳು ಆಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಒಂದು ಶೇರಿನ ಬೆಲೆ 100 ರುಪೀಸ್. ಅವ್ರೇನಾಗುತ್ತೆ 1 lakh rupees ಆಡ್ ಆಗುತ್ತೆ. ಒಂದು ಶೇರಿನ ಬೆಲೆ 100 ರುಪೀಸ್ ಆದ್ರೆ 1000 ಎಕ್ಸ್ಟ್ರಾ ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ 1 lakh rupees ಆಗುತ್ತೆ. ಇದೇನಾಗುತ್ತೆ, ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಆಪರೇಷನ್ಸ್ಗೆ ಯೂಸ್ ಮಾಡ್ತಾರೆ. ಕಂಪ್ನಿ ಗ್ರೋತ್, ಡೆವಲಪ್ಮೆಂಟ್, ಬೇರೆ ಬೇರೆ ಏನಾದ್ರು ಇಂಪ್ರೂವ್ಮೆಂಟ್ಗೋಸ್ಕರ. ಈ ಫ್ರೆಶ್ ಇಶ್ಯೂ ಏನಂತ ಆಫರ್ ಫಾರ್ ಸೇಲ್ಗಿಂತ ಫ್ರೆಶ್ ಇಶ್ಯೂ ಜಾಸ್ತಿ ಇರಬೇಕು. ನೆಕ್ಸ್ಟ್ ಆಫರ್ ಫಾರ್ ಸೇಲ್ ನೋಡೋಣ. ಆಫರ್ ಫಾರ್ ಸೇಲ್ ಅಂದ್ರೆ OFS ಅಂತ ಕರಿತೀವಿ. ಆಫರ್ ಫಾರ್ ಸೇಲ್ ಇದೇನಪ್ಪ ಅಂತಂದ್ರೆ ಪ್ರಮೋಟರ್ಸ್ ಇರ್ತಾರೆ. ಪ್ರಮೋಟರ್ಸ್, ಶೇರ್ ಹೋಲ್ಡರ್ ಏನ್ ಮಾಡ್ತಾರ, ಅವ್ರದ್ದು ಇದ್ದಂತ ಶೇರ್ ಕಂಪ್ನಿಲಿ ಇದ್ದಂತ ಶೇರು ಅವ್ರು ಏನ್ ಮಾಡ್ತಾರ, ಪಬ್ಲಿಕ್ ಅಲ್ಲಿ ಸೆಲ್ ಮಾಡ್ತಾರ ಅವರು. ಸೊ ಅವರು ಪಬ್ಲಿಕ್ ಅಲ್ಲಿ ಸೆಲ್ ಮಾಡ್ತಾರೆ ಅವ್ರು ಇರ್ತಕ್ಕಂಥದ್ದು. ಇದೇನು ಕಂಪ್ನಿಗೆ ಇದು ಈ ನಾವೇನು ಇವ್ರದ್ದು ಶೇರು ಬೈ ಮಾಡಿದ್ರೆ ಸೊ ಇದು ಕಂಪ್ನಿಗೆ ಹೋಗಲ್ಲ. ಸೊ ಇದೇನಪ್ಪ ಅಂತಂದ್ರೆ ಇದೇನಾಗುತ್ತೆ, ಅದು ಪ್ರಮೋಟರ್ಸ್ ಓನ್ ಹೋಗುತ್ತೆ. ಶೇರ್ ಹೋಲ್ಡರು ಯಾರು ಸೇಲ್ ಮಾಡಿರ್ತಾರೆ ಸೊ ಅವ್ರಿಗೆ ಏನಂತಾರೆ. ಒಂದು ಎಕ್ಸಾಂಪಲ್ ಏನಂದ್ರೆ ಈ ಪ್ರಮೋಟರ್ ಏನಂತಂದ್ರೆ ಅವ್ರದ್ದು ಒಂದು 10,000 ಶೇರ್ ಇದೆ ಈ ಕಂಪ್ನಿಲಿ ಅಂತ ತಿಳ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, 2000 ಶೇರ್ ಮಾತ್ರ ಸೇಲ್ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಒಂದು ಶೇರಿನ ಬೆಲೆ ಅಂದ್ರೆ 100 ರುಪೀಸ್ ಇದ್ರೆ ಅವ್ರೇನ 2 lakhs rupees ಅದು ಕ್ಯಾಪಿಟಲ್ ರೈಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಆಫರ್ ಫಾರ್ ಸೇಲ್ ಅಂತಂದ್ರೆ ಅವ್ರು ಇರ್ತಕ್ಕಂಥ ಪ್ರಮೋಟರ್ಸ್, ಶೇರ್ ಹೋಲ್ಡರ್, ಇನ್ವೆಸ್ಟರ್ಸ್ ಅವ್ರದ್ದು ಏನ್ ಮಾಡ್ತಾರೆ, ಪಬ್ಲಿಕ್ ಅಲ್ಲಿ ಶೇರ್ ಮಾಡ್ತಾರೆ, OFS. ಇದೇನ್ ಈ OFS ಶೇರ್ ಏನ್ ಸೆಲ್ ಮಾಡ್ತಾರಲ್ವಾ, ಇದು ಯಾವ್ದೋ ಕಂಪ್ನಿಗೆ ಹೋಗಲ್ಲ. ಇದೇನಾಗುತ್ತಂದ್ರೆ ಪ್ರಮೋಟರ್ಸ್ಗೆ ಮತ್ತು ಅವ್ರಿಗೆ ಹೋಗೋದು, ಅವ್ರ ಅಕೌಂಟ್ಗೆ ಹೋಗುತ್ತೆ. ಇದು ಕಂಪ್ನಿಗೆ ಹೋಗಲ್ಲ. ಏನಪ್ಪ, ಪ್ರಮೋಟರ್ ಏನಿಂದ 10,000 ಶೇರ್ ಇದೆ ಅಂತ ತಿಳ್ಕೊಳ್ಳಿ. ಅದು ಅವ್ರು ಡಿಸೈಡ್ ಮಾಡಿ 10,000 ನಾನು 2,000 ಮಾತ್ರ ನಾನು ಸೆಲ್ ಮಾಡ್ತೀನಿ ಅನ್ನೋದು. ಅವ್ರು ಒಂದು ಶೇರಿನ ಬೆಲೆ 100 ರುಪೀಸ್ ಆದ್ರೆ ಅವ್ರು ಎಷ್ಟು ಕ್ಯಾಪಿಟಲ್ ರೈಸ್ ಮಾಡ್ತಾರೆ, ರೈಸ್ ಆಗುತ್ತೆ 2 lakhs rupees. ಇದಕ್ಕೆ ಆಫರ್ ಫಾರ್ ಸೇಲ್ ಅಂತೀವಿ. ಆಫರ್ ಫಾರ್ ಸೇಲು ಕಡಿಮೆ ಇರಬೇಕು. ಅಂದ್ರೆ ಈಗ ಎಕ್ಸಾಂಪಲ್ ಅಂದ್ರೆ ಫ್ರೆಶ್ ಇಶ್ಯೂ ಎಷ್ಟು ಅಂತಂದ್ರೆ ಫ್ರೆಶ್ ಇಶ್ಯೂ ಒಂದು 100 ಇದ್ರೆ ಸೊ ಇಲ್ಲಿ ಆಫರ್ ಫಾರ್ OFS ಎಷ್ಟಿರ್ಬೇಕು ಅಂದ್ರೆ ಎಕ್ಸಾಂಪಲ್ ಒಂದು 30 ಆರ್ 50 ಈ ತರ 30 ಆರ್ 50% ಇರಬೇಕು. ಸೊ ಇದು ಜಾಸ್ತಿ ಇರಬೇಕು. ಸೊ ಇದು ಜಾಸ್ತಿ ಇದ್ರೆ ಮಾತ್ರ ನಾವು ಎಂಟರ್ ಆಗ್ಬೇಕು. OFS ಜಾಸ್ತಿ ಇದ್ರೆ ಎಂಟರ್ ಅಲ್ಲ. ಬಿಕಾಸ್ ಏನಂದ್ರೆ OFS ಜಾಸ್ತಿ ಇದ್ದರೆ ಕಂಪ್ನಿ ಇಂಪ್ರೂವ್ಮೆಂಟ್ಗೆ ಹೋಗುತ್ತೆ. ಸಾರಿ, FS ಅಂದ್ರೆ ಫ್ರೆಶ್ ಇಶ್ಯೂ ಇದ್ರೆ ಕಂಪ್ನಿಗೆ ಹೋಗುತ್ತೆ, ನಾವು ಬೈ ಮಾಡಿದಂತ ಸೇರು ನಮ್ದು ಕ್ಯಾಪಿಟಲ್ ಎಲ್ಲ. ಸೊ OFS ಅಂದ್ರೆ ಆಫರ್ ಫಾರ್ ಸೇಲ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬೈ ಮಾಡಿದಂತ ಸೇರು ಏನಾಗುತ್ತೆ ಅಂದ್ರೆ ಪ್ರಮೋಟರ್ ಹೋಲ್ಡರ್ ಜೇಬಿಗೆ ಹೋಗುತ್ತೆ. ಸೊ ಇದು ಕಂಪ್ನಿಗೆ ಇಂಪ್ರೂವ್ಮೆಂಟ್ಗೆ ಹೋಗಲ್ಲ. ಸೊ ಇದೇ ತರನೇ ನೆಕ್ಸ್ಟ್ ನಾವು ಏನ್ ಮಾಡೋಣ, GMP ಬಗ್ಗೆ. GMP ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸಾರಿ, ಇದು ಕೀ ಡಿಫರೆನ್ಸ್ ಏನು ಅಂದ್ರೆ ಡಿಫರೆನ್ಸ್ ಏನಿದೆ, ಫ್ರೆಶ್ ಇಶ್ಯೂ ಮತ್ತು ಆಫರ್ ಫಾರ್ ಸೇಲ್ ಏನಿದೆ ಅಂತೆ. ಇದು ಏನ್ ಪರ್ಪಸ್ ಏನಿದೆ ಅಂತಂದ್ರೆ
ಪ್ರೆಸೆಸಿವ್ ಪರ್ಪಸ್ ಏನಂದ್ರೆ ಆ ಒಂದು ನೇವ್ ರೈಸ್ ನೇವ್ ಕ್ಯಾಪಿಟಲ್ ಫಾರ್ ದ ಕಂಪ್ನಿ. ಇದೊಂದು ಕ್ಯಾಪಿಟಲ್ಗೋಸ್ಕರ ರೈಸ್ ಮಾಡ್ತಾರೆ ಇಶ್ಯೂ. ಫ್ರೆಶ್ ಇಶ್ಯೂ ನಂತರ ಶೇರ್ಗಳು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದು ಆಫರ್ ಫಾರ್ ಸೇಲ್ ಅಂತಂದ್ರೆ ಇರ್ತಕ್ಕಂತ ಶೇರ್ ಹೋಲ್ಡರ್ ಏನ್ ಮಾಡ್ತಾರೆ, ಸೊ ಅವರು ಇದ್ದಂತ ಶೇರ್ ಏನ್ ಮಾಡ್ತಾರೆ, ಸೆಲ್ ಮಾಡ್ತಾರೆ ಅವರು. ಇದು ಇನ್ಫ್ಯಾಕ್ಟ್ ಏನದು ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ಫ್ಯಾಕ್ಟ್ ಇಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಇಲ್ಲಿ ಏನಂದ್ರೆ ಯಾವ ರೀಸನ್ಗೋಸ್ಕರ ಅಂದ್ರೆ ಫಂಡ್ ರೈಸ್ಡ್, ಯಾವ ರೀಸನ್ಗೋಸ್ಕರ ಅಂತ ಫಂಡ್ ರೈಸ್ಡ್ ಅಂದ್ರೆ ಇದು ಕಂಪ್ನಿಗೆ ಹೋಗುತ್ತೆ ಫಂಡ್. ಫ್ರೆಶ್ ಇಶ್ಯೂ ಏನು ಬೈ ಮಾಡಿದ್ರೆ ಸೊ ಇದೇನಾಗುತ್ತಪ್ಪ ಅಂದ್ರೆ ಶೇರ್ ಹೋಲ್ಡರ್ಗೆ, ಪ್ರಮೋಟರ್ಸ್ಗೆ, ಅರ್ಲಿ ಇನ್ವೆಸ್ಟರ್ ಏನಿರ್ತಾರ ಸೊ ಅವ್ರ ಅಕೌಂಟಿಗೆ ಹೋಗುತ್ತೆ. ಇದು ಬ್ಯಾಂಕ್, ಇದು ಕಂಪ್ನಿ ಅಕೌಂಟಿಗೆ ದುಡ್ಡು ಹೋಗುತ್ತೆ ಫ್ರೆಶ್ ಇಶ್ಯೂ. ಶೇರ್ ಹೋಲ್ಡರ್ ಡೆಲಿಷನ್ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೋದು, ಕಂಪ್ನಿ ಇಶ್ಯೂ ಅಂದ್ರೆ ಮತ್ತೆ ನೇವ್ ಶೇರ್ ಹ್ಯಾಡ್ ಮಾಡ್ತಾ ಹೋಗ್ಬೋದು. ಇನ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಾವು 1000 ಇಲ್ಲೇನಂತಂದ್ರೆ 1000 ಶೇರ್ ಇದೆ ಅಂತ ತಿಳ್ಕೊಳ್ಳೋಣ. 1000 ಶೇರ್ ಇಶ್ಯೂ ರೈಸ್ ಮಾಡಿದೆ. ಸೊ ಇದ್ರಲ್ಲಿ ನಾವು 100 ಶೇರ್ ಬೈ ಮಾಡಿದ್ರೆ ನಮ್ದು ಎಷ್ಟಿರ್ತದೆ, 10% ಶೇರ್ ಇರುತ್ತೆ. ನಾವು ಓನರ್ಶಿಪ್ ಎಷ್ಟಿರುತ್ತೆ, 10% ಇರುತ್ತೆ. ಸೊ ನಾವ್ ಇಲ್ಲಿಂದ ಶೇರ್ ಹೋಲ್ಡರ್ ಡಿಲೇಷನ್ ನಾವು ಇದು ಮಾಡ್ಬೋದು. ಇಲ್ಲಿ ಇಷ್ಟಿದೆಲ್ವಾ, ಇನ್ನು 500 ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. 500 ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 1500 ಶೇರ್ ಆಗುತ್ತೆ. ಅವಾಗ ಏನಂತಂದ್ರೆ ನಿಮ್ದು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಎಷ್ಟಿತ್ತು, 10% ಇತ್ತು 1000 ಶೇರ್ಗೆ 100 ಶೇರ್ ಬೈ ಮಾಡಿದ್ರಿ. ಸೊ ಇವಾಗ ಏನಾಗುತ್ತಪ್ಪ ಅಂದ್ರೆ 1500 ಶೇರ್ಗೆ ಇದೇನಾಗುತ್ತೆ, 6 to 7% ಬರ್ಬೋದೇನೋ, ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಇಲ್ಲಿ ಯಾವುದು ಇನ್ಕ್ರೀಸ್ ಆಗಲ್ಲ. ಇದೇನಂತಂದ್ರೆ ಶೇರ್ ಡಿಲೇಷನ್. ಫ್ರೆಶ್ ಇಶ್ಯೂ ಮತ್ತು ಆಫರ್ ಫಾರ್ ಸೇಲ್. ಫ್ರೆಶ್ ಇಶ್ಯೂ ಜಾಸ್ತಿ ಇರಬೇಕು, ಆಫರ್ ಫಾರ್ ಸೇಲ್ ಕಮ್ಮಿ ಇರಬೇಕು. ಇನ್ ಕೇಸ್ ಇದು ಫ್ರೆಶ್ ಇಶ್ಯೂ ಜಾಸ್ತಿ ಇತ್ತು, ಆಫರ್ ಸಾರಿ ಆಫರ್ ಫಾರ್ ಸೇಲ್ ಜಾಸ್ತಿ ಇತ್ತು ಮತ್ತು ಫ್ರೆಶ್ ಇಶ್ಯೂ ಕಮ್ಮಿ ಇತ್ತಂದ್ರೆ ಸೊ ನೀವು ಎಂಟ್ರಿ ಆಗ್ಬಾರ್ದು ಇಲ್ಲಿ. ಯಾವಾಗ ಎಂಟ್ರಿ ಆಗ್ಬೇಕು, ಫ್ರೆಶ್ ಇಶ್ಯೂ ಜಾಸ್ತಿ ಇರಬೇಕು, ಆಫರ್ ಫಾರ್ ಸೇಲ್ ಕಮ್ಮಿ ಇರಬೇಕು. ಸೊ ಅವಾಗ ನೀವು ಎಂಟ್ರಿ ಆಗ್ಬೋದು. ಸೊ ನೋಡೋಣ ನೆಕ್ಸ್ಟ್ JMP ನೋಡೋಣ. ಈಗ JMP ಅಂದ್ರೆ ಏನು? JMP ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಯಾವುದೇ ಒಂದು ಕಂಪ್ನಿಯು IPO ಲಿಸ್ಟ್ ಆಗುತ್ತಲ್ವಾ, ಅದು JMP ಮುಖಾಂತರನೇ. JMP ಅಂತಂದ್ರೆ ಕೆಲವು ಬಿಗ್ ಇನ್ಸ್ಟಿಟ್ಯೂಷನಲ್ ಬ್ಯಾಂಕರ್ಸು, ಸೊ ಮ್ಯೂಚುವಲ್ ಫಂಡ್ಸ್, ಈ ತರ ಎಕ್ಸ್ಪರ್ಟ್ಗಳಂತ ಗ್ರೇ ಮಾರ್ಕೆಟ್ ಅಲ್ಲಿ ಒಂದು ಗ್ರೇ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಾರೆ. ಅವ್ರೇನು ಅಂತ ಒಂದು ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE BSE ಗೆ ಲಿಸ್ಟ್ ಆಗಕ್ಕಿಂತ ಮುಂಚೆನೆ ಒಂದು ಅಫಿಸಿಯಲಿ ಒಂದ್ ಏನ್ ಮಾಡ್ತಾರೆ, ಒಂದು ರೇಟ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ, ಶೇರ್ ಪ್ರೈಸ್. ಎಕ್ಸಾಂಪಲ್ ಹೇಗಪ್ಪ ಅಂತಂದ್ರೆ ಇದು JMP ಇನ್ವೆಸ್ಟರ್ ಏನಪ್ಪಾ ಅಂತಂದ್ರೆ ಒಂದು ಡಿಮ್ಯಾಂಡ್ ಆಗುತ್ತೆ ಇಲ್ಲಿ. ಅಂದ್ರೆ JMP ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ABC ಒಂದು ಕಂಪ್ನಿ ಏನಂತ ಈಗ IPO ಅನೌನ್ಸ್ ಮಾಡ್ತಾರೆ. ಒಂದು ಸೇರಿನ ಪ್ರೈಸ್ ಎಷ್ಟಿರುತ್ತಪ್ಪ ಅಂತಂದ್ರೆ 30 rupees ಅಂತ ಅವ್ರು ಏನ್ ಮಾಡ್ತಾರೆ, ಕಂಪ್ನಿ ಒಂದು ಫಂಡಮೆಂಟಲ್ ಕಂಡೀಷನ್, ಮಾರ್ಕೆಟ್ ಕಂಡೀಷನ್ ನೋಡಿ ಒಂದು ABC ಕಂಪ್ನಿ ಪ್ರೈಸ್ ಎಷ್ಟಿದೆ, 30 rupees ಇದೆ. ಇದು ಇನ್ನು ಗ್ರೇ ಮಾರ್ಕೆಟ್ ಅಲ್ಲಿ ಎಷ್ಟಾಗುತ್ತೆ ಅವ್ರು ಅನಲೈಸಿಸ್ ಮಾಡಿ ಏನ್ ಮಾಡುತ್ತೆ, ಅವ್ರು ಏನ್ ಮಾಡ್ತಾರೆ, ಒಂದು 5 rupees ಕೊಡ್ತಾರೆ. JMP ಎಷ್ಟು, JMP 5 rupees. JMP ಎಷ್ಟಂದ್ರೆ 5 rupees ಆಯ್ತದು. ಸೊ ಇದೇನಾಗುತ್ತಂದ್ರೆ ಇದಕ್ಕೆ ಎಷ್ಟು ಲಿಸ್ಟ್ ಆಗುತ್ತಪ್ಪ ಅಂದ್ರೆ ನಾವ್ ಏನ್ ಮಾಡ್ತೀವಿ, 30 rupeesಗೆ ಪರ್ ಸೇರ್ ಅಂತ ಇದ್ ಮಾಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ, JMP ಪರ್ ಸೇರ್ಗೆ ಎಷ್ಟಾಗುತ್ತೆ, 35 rupees ಆಗುತ್ತೆ. ಇಷ್ಟಕ್ಕೆ ಲಿಸ್ಟ್ ಆಗುತ್ತಂತ ಅವ್ರು ಹೇಳ್ತಿದಾರೆ. ಸೊ JMP ಎಷ್ಟಿರ್ಬೇಕಂದ್ರೆ 20 rupees ಅಬೋ ಇರ್ಬೇಕು, 20 rupees ಮೇಲೆ ಇರ್ಬೇಕು JMP. ಒಂದ್ ಗುಡ್ ಕಂಪ್ನಿ ಏನಂದ್ರೆ JMP 20 rupees ಮೇಲಿದ್ರೆ ನೀವು ಎಂಟ್ರಿ ಅಪ್ಲೈ ಮಾಡ್ಬೋದು. ಇದಕ್ಕಿಂತ ಕಮ್ಮಿ ಮೈನಸ್ ಇದ್ರೆ, ನೆಗೆಟಿವ್ ಇದ್ರೆ ಸೊ ಎಂಟ್ರಿ ಆಗ್ಬೇಡಿ. ಇದರಲ್ಲಿ JMP ಅಲ್ಲಿ JMP ಪಾಸಿಟಿವ್ ಮತ್ತು JMP ನೆಗೆಟಿವ್ ಇದೆ. ಜಸ್ಟ್ ನೋಡೋಣ. ಸಿಗ್ನಿಫಿಕೆನ್ಸ್ ಆಫ್ JMP. ಪಾಸಿಟಿವ್ JMP ಅಂದ್ರೆ ಏನು, ನೆಗೆಟಿವ್ JMP ಅಂದ್ರೆ ಏನು ಅಂದ್ರೆ ಇಲ್ಲಿ ಪಾಸಿಟಿವ್ ಅಂದ್ರೆ ಇಂಡಿಕೇಟ್ಸ್ ಅಂದ್ರೆ ಪಾಸಿಟಿವ್ JMP ಇದ್ರೆ ಅಂದ್ರೆ ಸ್ಟ್ರಾಂಗ್ ಇನ್ವೆಸ್ಟರ್, ಫುಲ್ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ. IPO ಏನಂತಂದ್ರೆ 30 rupees ಇತ್ತಲ್ವಾ, ಇದಕ್ಕೆ 5 rupees JMP ಇದೆ.
GMP ಎಷ್ಟಿದೆ? GMP 5 rupees ಇದೆ ಅಲ್ವಾ? ಸೊ ಇದು ಡಿಮ್ಯಾಂಡ್ ಜಾಸ್ತಿ ಆಯ್ತಾ ಹೋಯ್ತು. ಇನ್ವೆಸ್ಟರ್ ಏನು ಮಾಡ್ತಾರೆ? ಅಕ್ಸೆಪ್ಟೆಡ್ ಪ್ರೈಸ್, ಅವ್ರಿಗೆ ಏನ್ ಮಾಡ್ತಾರೆ? ರೈಸ್ ಜಾಸ್ತಿ ಆಯ್ತು. ಅಂದ್ರೆ ನಾವು 30 rupees ಇತ್ತಂದ್ರೆ 35 rupeesಗೆ ನಾವು ಇದು ಇಷ್ಟಕ್ಕೆ ಲಿಸ್ಟ್ ಆಗುತ್ತಂತ ಹೇಳ್ತಾರೆ ಅವರು. ಕಂಪ್ನಿ ಪ್ರೈಸ್ 30 ಇದೆ, 35ಗೆ ಲಿಸ್ಟ್ ಆಗುತ್ತೆ. ಇದು ಪಾಸಿಟಿವ್ ಇದೆ. ನೆಗೆಟಿವ್ ಏನಾದ್ರೂ ಇದ್ರೆ ಇದೇನಂತರ, ಇದಕ್ಕೂ ಡಿಮ್ಯಾಂಡ್ ಇರಲ್ಲ. ಪಾಸಿಟಿವ್ ಇದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಇನ್ವೆಸ್ಟರ್ ಅನ್ನೋದು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಬೈ ಮಾಡ್ತಾ ಹೋಗ್ತಾರೆ. ನೆಗೆಟಿವ್ ಇದ್ರೆ ಏನಾಗುತ್ತಂದ್ರೆ ಅದು ಅಂದ್ರೆ ಇನ್ವೆಸ್ಟರ್ ತುಂಬಾ ವೀಕ್ ಆಗ್ತಾರೆ, ಅವ್ರ ಇಂಟ್ರೆಸ್ಟ್ ತೋರ್ಸಲ್ಲ. ಪಾಸಿಟಿವ್ GMP ಇದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಇನ್ವೆಸ್ಟರ್ ಏನ್ ಮಾಡ್ತಾರೆ, ತುಂಬಾ ಡಿಮ್ಯಾಂಡ್ ಇರುತ್ತೆ. ನೆಗೆಟಿವ್ ಇದ್ರೆ ಸೊ ಇನ್ವೆಸ್ಟರ್ ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ತೋರಿಸಲ್ಲ, ತುಂಬಾ ವೀಕ್ ಆಗುತ್ತೆ. ಇದು ಏನಂತಂದ್ರೆ ಇನ್ವೆಸ್ಟರ್ ತುಂಬಾ ಲಿಸ್ಟ್ ಫಾಲ್ ಆಗೋದು ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಫ್ಲಾಟ್ ಆಗೋದು. ಇಲ್ಲಿ ನೋಡಿ, GMP 30 ಅಂತಂದ್ರೆ ಇಲ್ಲಿ 5 rupees. GMP ಎಷ್ಟು? 5 rupees. ಇದು ಎಷ್ಟಾಗುತ್ತೆ? 35 rupees ಆಗುತ್ತೆ. ಹ್ಮ್. ನೆಗೆಟಿವ್ ಏನಾದ್ರು ಅಂದ್ರೆ ಈಗ ಅಲ್ಲಿ 30 rupees ಇದೆ, GMP ಒಂದು 5 rupees ಮೈನಸ್ ಅಂದ್ರೆ ಇದೆ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ? 25 rupeesಗೆ ಲಿಸ್ಟ್ ಆಗುತ್ತೆ. ಇದು GMP ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ನೀವು ಚೆಕ್ ಮಾಡ್ಲೇಬೇಕಿದು. GMP 20 ಅಬವ್ ಇರಬೇಕು. GMP ಎಷ್ಟು ಇರ್ಬೇಕಪ್ಪ ಅಂದ್ರೆ 20 ಅಬವ್ ಇದ್ರೆ ಸೊ ಇಟ್ಸ್ ಎ ಗುಡ್ ಕಂಪ್ನಿ, ತುಂಬಾ ಡಿಮ್ಯಾಂಡ್ ಇದೆ ಅಂತ. ಅಂದ್ರೆ ಇನ್ವೆಸ್ಟರ್ ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ಜಾಸ್ತಿ ಶೋ ಮಾಡ್ತಾರೆ. ನೆಗೆಟಿವ್ ಇದ್ರೆ ಇನ್ವೆಸ್ಟರ್ ಏನ್ ಮಾಡ್ತಾರೆ, ಜಾಸ್ತಿ ಶೋ ಮಾಡಲ್ಲ, ಸೊ ಇಂಟ್ರೆಸ್ಟ್ ಇರಲ್ಲ ಅವರಿಗೆ. ಜಸ್ಟ್ ನೋಡೋಣ ಇಲ್ಲಿ ಏನಪ್ಪ ಅಂದ್ರೆ, ಒಂದು IPO ಅಂತಂದ್ರೆ ಯಾವ ತರ ಲಿಸ್ಟ್ ಆಗುತ್ತೆ, ಇಲ್ಲಿ ಯಾವ್ಯಾವ ತರ ಡಿವೈಡ್ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು IPO ಅಂದ್ರೆ ಡಿವೈಡ್ ಮಾಡ್ತಾರೆ ಯಾವ ತರ ಅಂತ. ಇಲ್ಲಿ ನೋಡಿ IPO ಏನಪ್ಪಾ ಅಂದ್ರೆ ಒಂದು ಲಾಟ್ ಸೈಜ್ ಮುಖಾಂತರನೇ ಇದಾಗುತ್ತೆ. ಇಲ್ಲಿ ಒಂದ್ ಕಂಪ್ನಿ ಲಾಟ್ ಸೈಜ್ ಎಷ್ಟು ಇರಂತ ಪಬ್ಲಿಕ್ ಅಲ್ಲಿ ಇರ್ತಂದ್ರೆ ಇದ್ರಲ್ಲಿ ಏನಂತಾರೆ 4 parts ಮಾಡ್ತಾರೆ. ಇಲ್ಲಿ ಒಂದ್ ರಿಟೇಲರ್ ಮಿನಿಮಮ್, ನಾವು ನೀವೇನ್ ರಿಟೇಲರ್ ಆಗ್ತೀವಿ, ಒಂದ್ ಲಾಟ್ ತಗೋಬಹುದು. ಸೇರ್ ಪ್ರೈಸ್ 34 ಇದ್ರೆ ನೀವು ಮಿನಿಮಮ್ ಅಮೌಂಟ್ ಎಷ್ಟಿರುತ್ತೆ? 14,820 ಪೇ ಮಾಡಬೇಕು. ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಂದ್ರೆ 13, ಅಂದ್ರೆ 13 ಇರುತ್ತೆ. 13 ಲಾಟ್ ತಗೋಬಹುದು. ಎಷ್ಟು ಸೇರ್ ಎಷ್ಟಾಗುತ್ತೆ ಅಂದ್ರೆ 494. ಯಾಕಂದ್ರೆ ಒಂದ್ ಲಾಟಿಗೆ 38, 13 ಲಾಟಿಗೆ 494 ಆಗುತ್ತೆ. ಅಮೌಂಟ್ ಎಷ್ಟಂದ್ರೆ 1,92,606 ಪೇ ಮಾಡಬೇಕಾಗ್ತದೆ. ಎನ್ ಎಚ್ ಐ ಅಂತಂದ್ರೆ, ಸರಿ, ಎಚ್ ಎನ್ ಐ ಇದೇನಂದ್ರೆ ಅವರು ಮಿನಿಮಮ್ ಎಷ್ಟು ಬೈ ಮಾಡಬೇಕು? 14 ಲಾಟ್ ಬೈ ಮಾಡಬೇಕು. ಸೇರ್ ಎಷ್ಟು ಬರುತ್ತೆ ಅವರಿಗೆ? 532 ಇರುತ್ತೆ. ಅವ್ರ ಮಿನಿಮಮ್ ಅಮೌಂಟು 2,07,480. ಇಲ್ಲಿ NHI ಮಿನಿಮಮ್, ಇದು ಮ್ಯಾಕ್ಸಿಮಮ್, ಇದು ಆಕ್ಚುಲಿ ಮ್ಯಾಕ್ಸಿಮಮ್ ಆಗ್ಬೇಕು. ಮ್ಯಾಕ್ಸಿಮಮ್ ಎಷ್ಟಂದ್ರೆ 68 ತಗೋಬಹುದು, ಅದಕ್ಕಿಂತ ಎಷ್ಟು ಜಾಸ್ತಿ ಆಗಕ್ಕಾಗಲ್ಲ. ಇದು ಸೇರ್ ಪ್ರೈಸ್ ಬೆಲೆ, ಸೇರ್ ಎಷ್ಟಿರುತ್ತೆ? 2,084. ಟೋಟಲ್ ಅಮೌಂಟ್ ಅಂದ್ರೆ 10 lakhs ಅಬೋ ಇದೆ. ಇದು ರಿಟೇಲರ್ ಅಂದ್ರೆ ನಾವು ನೀವು ಒಂದು ಲಾಟ್, ಒಂದು ಲಾಟ್ಗೆ 38 ಸೇರ್ ಇರುತ್ತೆ. ಅಮೌಂಟ್ ಎಷ್ಟಂದ್ರೆ 14,000 ಇದ್ರೆ ಸಾಕು. ಪ್ರತಿ ಒಂದು 13 to 14,000 ನಮ್ಮ ಹತ್ರ ರಿಟೇಲರ್ಸ್ ಇದ್ರೆ ಸಾಕು. ಮಿನಿಮಮ್ 1 ಲಾಟ್ ಬೈ ಮಾಡ್ಬೋದು, ಮ್ಯಾಕ್ಸಿಮಮ್ 30, ಅದಕ್ಕಿಂತ ಜಾಸ್ತಿ ಬೈ ಮಾಡಕ್ ಆಗಲ್ಲ. ಸೊ FIDI ಮತ್ತು HNI ನೆಟ್ವರ್ಕ್ ಇನ್ಸ್ಟಿಟ್ಯೂಷನಲ್ ಅಂತ. ಸೊ ಇವರು ಜಾಸ್ತಿ, ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ 14 ಲಾಟ್ ತಗೋಬೇಕು. ಎಷ್ಟಾಗುತ್ತೆ ಅಂದ್ರೆ 532 ಆಗುತ್ತೆ. 2 lakhs ಅಬೋ ಇದೆ. ಸೊ ಮ್ಯಾಕ್ಸಿಮಮ್ ಎಷ್ಟು ತಗೋಬಹುದು ಅಂದ್ರೆ 68 ಇದೆ. 68 ಲಾಟ್ ತಗೋಬಹುದು. ಸೊ ಅವ್ರೇನಾದ್ರು ಎಷ್ಟು ಸೇರ್ ಆಗುತ್ತಪ್ಪ ಅಂದ್ರೆ 2,084 ಸೇರ್ ಆಗುತ್ತೆ. ಅಮೌಂಟ್ ಅಂದ್ರೆ 10 lakh ಅಬೋ ಆಗುತ್ತೆ. ಸೊ ಇಲ್ಲಿ ಏನಂತಂದ್ರೆ IPO ಅಂದ್ರೆ ಪ್ಯೂರ್ಲಿ ಒಂಥರ ಲಾಟ್ರಿ ಬೇಸ್ಡ್ ಅಂತ ತಿಳ್ಕೊ. ಯಾವಾಗ ಒಂದು IPO ಅಪ್ಲೈ ಮಾಡ್ಬೇಕಾದ್ರೆ ಮಿನಿಮಮ್ 1 ಲಾಟ್ ಮಾತ್ರ ಇದ್ ಮಾಡಿ. ಮೋರ್ ದೆನ್ ನೀವು 10 ಲಾಟ್ ಆಡ್ ಮಾಡಕ್ ಹೋಗ್ಬೇಡಿ. ಸೊ 1 ಲಾಟ್ ನೀವು ಮಿನಿಮಮ್ ಏನಿಲ್ಲ ಅಂದ್ರೆ ಇಯರ್ಲಿ ಒಂದು ಎಷ್ಟು ಬರ್ಬೋದು, ಒಂದು 50, 40 to 50 ಬರ್ತವೇನು. ಸೊ ಎವ್ರಿ IPO ಅಪ್ಲೈ ಮಾಡ್ಕೊಂತ ಹೋಗಿ ಒಂದಾದ್ರೆ ಒಂದು IPO ಸಿಕ್ಕೇ ಸಿಗುತ್ತೆ. ಸೊ ನೀವು ಆಲ್ವೇಸ್ ಅಂದ್ರೆ 1 ಲಾಟ್ಗೆ ನೀವು ಪ್ರಿಪೇರ್ ಮಾಡ್ಬೇಕು. ಮೋರ್ ದೆನ್ 1 ಲಾಟ್ 2, 3 ಮಾಡಿದ್ರೆ ಸಿಗೋ ಚಾನ್ಸಸ್ ಕಮ್ಮಿನೇ. 1 ಲಾಟ್ಗೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಜಾಸ್ತಿ ಲಾಟ್ಗಳು ತಗೋದ್ರಿಂದ ಲಾ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಅಪ್ಲೈ ಅದು ಲಾಟ್ ಕಂಪ್ನಿ IPO ಸೆಲೆಕ್ಟ್ ಆಗೋದು ತುಂಬಾ ಕಷ್ಟ. 1 ಲಾಟ್ ಮಾತ್ರ ಫೋಕಸ್ ಮಾಡಿ. ಅಂದ್ರೆ IPO ಯಾವ ತರ, ಈಗ ನಾವು
ಒನ್ ಬೈ ಒನ್ ಇದು ನೋಡೋಣ. ಡೇಟ್ಸ್ ಯಾವ ತರ, ನಾನು ಎಕ್ಸಾಂಪಲ್ ಸುಮ್ಮನೆ ಮಾಡಿದ್ದೀನಿ, ಯಾವುದೋ ಒಂದು ಪ್ರಿವಿಯಸ್ IPO ತಗೊಂಡು. IPO ಡೇಟ್ ಏನಪ್ಪಾ ಅಂತಂದ್ರೆ, IPO ಯಾವ ಡೇಟ್, ಜಸ್ಟ್ ಎಕ್ಸಾಂಪಲ್ ಏನಂದ್ರೆ November 16ಗೆ ಓಪನ್ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ 2 days ಡಿಫರೆನ್ಸ್ ಇರುತ್ತೆ. ಒಂದು IPO ಓಪನ್ ಆದ್ಮೇಲೆ ಕ್ಲೋಸಿಂಗ್ ಡೇಟ್ ಏನಾಗುತ್ತೆ ಅಂದ್ರೆ, ಈಗ 6ಗೆ ಓಪನ್ ಆದ್ರೆ 2 days ಇರುತ್ತೆ. ಸೊ 2 days ಅಲ್ಲಿ ನಾವು ವಿತಿನ್ ಟೈಮ್ 10 o'clock 9 o'clock ಟೈಮಿಂಗ್ ಸ್ಪೆಸಿಫಿಕ್ ಟೈಮಲ್ಲಿ ನಾವು ಅಪ್ಲೈ ಮಾಡಬೇಕು. ಇದು ಅಲಾಟ್ಮೆಂಟ್ ಏನಾಗುತ್ತೆ ಅಂದ್ರೆ, ಇದರಿಂದ ಎಷ್ಟು ಡಿಫರೆನ್ಸ್ ಇದೆ ಅಂತಂದ್ರೆ 3 days ಡಿಫರೆನ್ಸ್ ಇರುತ್ತೆ ಕ್ಲೋಸ್ ಆರ್ ಡೇಟ್. ನವೆಂಬರ್ ಏನಾಗುತ್ತೆ ಅಂದ್ರೆ ಬೇಸ್ ಅಂದ್ರೆ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ. ಅಲಾಟ್ಮೆಂಟ್ ಯಾರು ಅಪ್ಲೈ ಮಾಡಿರ್ತಾರೆ ಸರ್ ಅವ್ರಿಗೆ ಅಲಾಟ್ಮೆಂಟ್ ಆಗುತ್ತೆ. ಯಾರು ಅಪ್ಲೈ ಮಾಡಿಲ್ಲ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅಮೌಂಟ್ ಅಕೌಂಟಿಗೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಬ್ರೋಕರ್ ಅಕೌಂಟಿಗೆ ಬರುತ್ತೆ. ನೀವು ಹೇಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಇಲ್ಲಿ ಏನಂತಂದ್ರೆ ನಿಮಗೆ ರೀಫಂಡ್ ಆಗುತ್ತೆ 12ಗೆ. ಯಾರಿಗೆ IPO ಅಲರ್ಟ್ ಆಗಿದೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದು ಕನ್ಫರ್ಮೇಶನ್ ಬಂದ್ಬಿಡ್ತದೆ ಇಲ್ಲಿ. ಹ್ಮ್ ಅವ್ರ ಅಕೌಂಟ್ಗೆ ಏನಪ್ಪಾ ಅಂದ್ರೆ ಯಾರಿಗೆ IPO ಅಲರ್ಟ್ ಆಗಿರಲ್ಲ, ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ಅಮೌಂಟ್ ಏನಾಗ್ತದ ಡಿಮ್ಯಾಟ್ ಅಕೌಂಟಿಗೆ ಬರುತ್ತೆ. IPO ಲಿಸ್ಟ್ ಏನಾಗುತ್ತಲ್ಲ, ಇದು ವಿತಿನ್ 3-4 days ಅಲ್ಲಿ ಏನಾಗುತ್ತೆ, IPO ಲಿಸ್ಟ್ ಡೇಟ್ ಕೊಡ್ತಾನೆ. IPO ಲಿಸ್ಟ್ ಅಲ್ಲಿ ನೀವು ಏನು ಮಾಡೋದು, ಆ ಫಸ್ಟ್ ಡೇ ದಿನ ಈ 13 days ಅಲ್ಲಿ ನೀವು ಏನ್ ಮಾಡ್ಬೋದು, ಅಲ್ಲಿ ನಿಮ್ಮ ಬ್ರೋಕರ್ ಅಕೌಂಟ್ ಇದೆಯಲ್ಲ ಆ ಕಂಪ್ನಿ ಲಿಸ್ಟ್ ಆಗಿರುತ್ತೆ. ಸೊ ಫಸ್ಟಿಗೆ ನೀವು ಅದು ಪ್ರಾಫಿಟ್ ಏನಿತ್ತು, ಪ್ರಾಫಿಟ್ ಲಾಸ್ ಅಲ್ಲಿ ಫಸ್ಟ್ 2-3 hours ನಿಮ್ಗೆ ಎಕ್ಸಿಟ್ ಆಗಕ್ಕಾಗಲ್ಲ, ಆಮೇಲೆ ನೀವು ಎಕ್ಸಿಟ್ ಆಗ್ಬೋದು. ನಂದು ಏನು ಇಂಪಾರ್ಟೆಂಟ್ ಅಂದ್ರೆ, ಫಸ್ಟ್ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕಂಪ್ನಿ ಏನಪ್ಪಾ ಅಂದ್ರೆ ನಾ ಇಂಡಸ್ಟ್ರಿ ಚೆಕ್ ಮಾಡಬೇಕು. ಇಂಡಸ್ಟ್ರಿ ಹೇಗಿದೆ, ಇಂಡಸ್ಟ್ರಿ ಗ್ರೋತ್ ಇದೆನಾ, ಆ, ಅದು ಯಾವ ತರ ಅಲ್ಲಿ ಅವರು ಬಿಸ್ನೆಸ್ ಯಾವ ತರ ಕೊಡ್ತಾ ಇದ್ದಾರೆ. ಫ್ರೆಶ್ ಇಶ್ಯೂ ಮೋರ್ ಅಂದ್ರೆ ಆಫರ್ಸ್ ಫಾರ್ ಸೇಲ್, ಇದು ಆಫರ್ ಫ್ರೆಶ್ ಇಶ್ಯೂ ಜಾಸ್ತಿ ಇರಬೇಕು. ಫ್ರೆಶ್ ಇಶ್ಯೂ ಅಂತಂದ್ರೆ 100 CR ಇದ್ರೆ 100 CR ಇದ್ರೆ ಸೊ ಇದು ಒಂದು 50, 20, 30 ಈ ತರ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಬೆಟ್ರು. ಮಿನಿಮಮ್ GMP ಅಂದ್ರೆ 20 ಅಬೋ ಇರಬೇಕು. GMP ಅನಾಲಿಸಿಸ್ ಏನಿರಬೇಕು, GMP ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 20 rupees ಅಬೋ ಇರಬೇಕು. ಏನಂದ್ರೆ 100 rupeesಗೆ ಕಂಪ್ನಿ ಲಿಸ್ಟ್ ಆಗ್ತಿತ್ತಂದ್ರೆ, ಸೊ ಇದಕ್ಕೆ ಏನಾಗುತ್ತೆ 20% ಆ್ಯಡ್ ಆದ್ರೆ ಎಷ್ಟಕ್ಕಾಗುತ್ತೆ ಅಲರ್ಟ್ 120 rupeesಗೆ ನಮಗೆ ಚಾನ್ಸಸ್ ಸಿಗ್ತಾ ಇರುತ್ತೆ. ಇನ್ನೊಂದು ಒಂದು ಸೇರಿನ ಬೆಲೆ 100 rupees ಇದ್ರೆ GMP ಎಷ್ಟಾಗುತ್ತೆ 120, ಸೊ 20 rupees. ಸೊ 120 rupeesಗೆ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಈ ಕಂಪ್ನಿ ಪರ್ ಸೇರ್. ಎಷ್ಟು ಪರ್ಸೆಂಟ್? 20%. GMP 20, ಮೋರ್ ದೆನ್ 20 ಇರಬೇಕು. ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.